ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಮನೆ ಕಸ ಗುಡಿಸಿ ನೆಲ ಒರೆಸ್ದೆ, ಹಾಗೆ ಬಾಗಿಲನ್ನೆಲ್ಲ ಒರೆಸ್ಕೊಂಡೆ. ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಫಸ್ಟು ಮೇಯ್ನ್ ಬರೋದೇ ಬಾಗಿಲಿಗೆ ತೋರಣ ಕಟ್ಟೋದು. ಹೊಸ ಚಿಗುರು ಎಲೆ, ಮಾವಿನ ಎಲೆ ಬರುತ್ತಲ್ಲ, ಅದನ್ನು ತೊಗೊಂಡು ತೋರಣನ ಕಟ್ಟೋದು. ಬಟ್ ಈ ಸಲ ನಮಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಸಿಕ್ಕೇ ಇರಲಿಲ್ಲ. ನೈಟೆಲ್ಲ ಫುಲ್ ಹುಡಿಕೊಂಡು ನನ್ನ ಹಸ್ಬೆಂಡ್ ಹೋಗಿದ್ರು. ನೈಟ್ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6:15ಗೆ ಎದ್ದು ಹೋಗಿದ್ರು. ಇಷ್ಟು ಮಾವಿನ ಸೊಪ್ಪು, ಬೇವಿನ ಸೊಪ್ಪಿಗೆ ಈ ಸಲ 100 ರೂಪೀಸ್ ಆಯ್ತಂತೆ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದ್ದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅಂತ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದು. ಕತ್ತೆಗಳು ಬಂದು ನಿಂತಿರ್ತವೆ ನೋಡು, ಕಾಗೆಗಳು. ಗೊತ್ತೋ ಚಿನಿ, ನನ್ನ ಸಾಂಗಿಗೆ ಚೆನ್ನಾಗಿ ಆಡ್ತೈತ ಚಿನಿ ಅಪ್ಪ. ಪಾರಿವಾಳಗಳು ಬರ್ತವೆ ಅಂದ್ರೆ ಒಪ್ಕೋತೀನ. ನಿನ್ನ ಕಂಠಕ್ಕೆ ಪಾರಿವಾಳ ಬರುತ್ತಾ? ಬ್ರಾಹ್ಮಣ ಬದುಕ್ಬೇಡ, ಬೇಗ ಬೇಗ ಕಟ್ಟೋ. ಹಂಗಲ್ಲ ಕಣವ, ಇದು ಬಾಗಿಲು ಕಟ್ಟಬೇಕು. ಅವನೇನು ಹೇಳ್ತಿರೋದೇಳು, ಮೋಟು ಪೊಟ್ಲಲ್ಲಿ ಹಿಂಗೆ ಎಲೆಯಲ್ಲಿ ಸುತ್ಕೊಂಡಿರಲ್ವ, ಅದನ್ನ ಹಸ್ಬೆಂಡಿಗೆ ಸ್ವಲ್ಪ ರೇಗಿಸ್ತಿದ್ದೆ. ಅಷ್ಟೊತ್ತಿಗೆ ತೋರಣನೂ ಸಹ ಕಟ್ಟಿದ್ದಾಯಿತು. ಇವಾಗ ಬಾಗಿಲಿಗೆ ಕಟ್ಟಿದ್ದೀವಿ ನೋಡಿ. ಯುಗಾದಿ ಹಬ್ಬ ಅಂದರೆ ಇದು ಒಂಥರ ಕಳೆ. ತೋರಣ ಕಟ್ಟಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗು. ಇನ್ನು ತೋರಣ ಕಟ್ಟಿದ್ದಾದಮೇಲೆ ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ. ಅದಕ್ಕೆ ಇವಾಗ ನನ್ನ ಹಸ್ಬೆಂಡು ನನ್ನ ಮಗನಿಗೆ ಹರಳೆಣ್ಣೆನ ತಿಕ್ತಿದ್ದಾರೆ. ಹರಳೆಣ್ಣೆ ತಿಕ್ಕೊಂಡು ಸ್ನಾನ ಮಾಡೋದು. ನನ್ನ ಮಗನಿಗೆ ಎಣ್ಣೆ ತಿಕ್ಕಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಜಾಸ್ತಿ ಬಿಸಿ ಮಾಡಿಬಿಟ್ಟಿದ್ರಂತೆ. ಅದಕ್ಕೆ ನನ್ನ ಹಸ್ಬೆಂಡು ಅದಕ್ಕೆ ಹೇಳ್ತಿದ್ದಾನೆ, ಅಪ್ಪ ತುಂಬ ಬಿಸಿ ಮಾಡಿಬಿಟ್ಟಿದೆ ಎಣ್ಣೆ ಅಂತ. ಇವಾಗ ನನ್ನ ಹಸ್ಬೆಂಡು ನನ್ನ ಮಗನಿಗೆ ಎಣ್ಣೆನ ತಿಕ್ಕೊಡ್ತಿದ್ದಾರೆ. ಅವನು ಇಲ್ಲಿ ತಿಕ್ಕಪ್ಪ, ಅಲ್ಲಿ ತಿಕ್ಕು ಅಂತ ಹೇಳ್ಬಿಟ್ಟು ನೀಟಾಗಿ ಎಣ್ಣೆ ತಿಕ್ಕಿಸ್ಕೊತಿದ್ದ. ಲಾಸ್ಟ್ ಇಯರೆಲ್ಲ ಅವನಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ, ಬಟ್ ಈ ಇಯರ್ ತುಂಬ ಚೆನ್ನಾಗಿ ಎಣ್ಣೆ ತಿಕ್ಕಿಸ್ಕೊತಿದ್ದ. ಇವಾಗ ಬಾ ನಿನಗೂ ಎಣ್ಣೆ ತಿಕ್ಕೊಟ್ಬಿಡ್ತೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಎಣ್ಣೆ ತಿಕ್ಕೊಡ್ತಿದ್ದಾರೆ. ನನ್ನ ಮಗ ಬಂದು ನೋಡ್ತಿದ್ದಾನೆ. ನೀನು ಅಪ್ಪನ ತಿಕ್ಕೋ. ಎಣ್ಣೆ ಎಲ್ಲ ತಿಕ್ಕೊಂಡಿದ್ದಾದಮೇಲೆ ಒಂದು 1/2 ಅವರ್ ಹಾಗೆ ಇದ್ದೆ. ಆಮೇಲೆ ದೇವ್ರ ಪೂಜೆನೂ ಮಾಡಬೇಕಿತ್ತಲ್ಲ. ನಾನು ದೇವ್ರ ಮನೆ ಹಿಂದಿನ ದಿನ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಆವತ್ತೇ ಕ್ಲೀನ್ ಮಾಡಿ ಆವತ್ತೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಹಿಂದಿನ ದಿನ ಏನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಇನ್ನೇನು ಎಷ್ಟೊತ್ತಾಗುತ್ತೆ ಬಿಡು, ಆವತ್ತೇ ಪೂಜೆ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೇನ ಆವತ್ತೇ ಕ್ಲೀನ್ ಮಾಡಿಕೊಂಡೆ. ಫ್ರೆಶ್ ಅಪ್ ಎಲ್ಲ ಹಾಕಿ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಅಡುಗೆ ಏನು ಮಾಡೋ ಥರ ಏನಿರಲಿಲ್ಲ, ಯಾಕಂದರೆ ಅಮ್ಮ ಕರೆದಿದ್ರು, ಬನ್ನಿ ಹಬ್ಬಕ್ಕೆ, ಇನ್ನೇನು ಅಲ್ಲೇನು ಮಾಡೋಕ್ಕೆ ಹೋಗ್ಬೇಡ, ಇಲ್ಲಿಗೆ ಬಂದ್ಬಿಡು ಅಂತ. ಸರಿ ಆಯ್ತು, ಇನ್ನೇನು ಅಮ್ಮ ಮನೆಗೆ ಹೋಗ್ತೀವಲ್ಲ ಅಂದ್ಬಿಟ್ಟು ಏನು ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಮಗ, ನಾನು ಪೂಜೆ ಮಾಡ್ತೀನಿ ಕೊಡಿ ಅಮ್ಮ ಅಂತ ಅಂದ. ಸರಿ ಆಯಿತು ತಗೊಳಪ್ಪ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಗಂಧಕಡ್ಡಿ ನಾನು ಪೂಜೆ ಮಾಡಿದ್ದಾದಮೇಲೆ ಅವನಿಗೂ ಸಹ ಕೊಟ್ಟಿದ್ದಾಯಿತು. ಇವಾಗ ಕರ್ಪೂರದ ಆರತಿನ ಬೆಳಗ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಹೋಗಬೇಕಿತ್ತು. ಹೊಸ ವರ್ಷ ಅಲ್ವಾ, ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇವಾಗ ದೇವ್ರ ಪೂಜೆನ ಮಾಡ್ಕೊತಿದ್ದೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸು. ಮನೇಲಿ ಪೂಜೆ ಮಾಡಿ ಸಾಂಬ್ರಾಣಿ ಧೂಪ ಎಲ್ಲ ಹಾಕ್ತು ಅಂದರೆ ಒಂಥರ ಚೆನ್ನಾಗಿರುತ್ತೆ. ನನಗೆ ಯುಗಾದಿ ಹಬ್ಬದ ದಿನವೇ ಆಗಲಿ ಮತ್ತು ನೆಕ್ಸ್ಟ್ ಡೇ ಹೊಸದೊಡ್ಕು ದಿನವೇ ಆಗಲಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮರ್ತುಬಿಟ್ಟಿದ್ದೆ. ಹಾಗೆ ದೇವ್ರ ಪೂಜೆ ಮಾಡಿದ್ನಲ್ಲ ನೋಡಿ, ಸಿಂಪಲ್ಲಾಗಿ ಮಾಡಿದ್ದೆ, ಏನು ಜಾಸ್ತಿ ಏನು ಇದಾಗಿ ಮಾಡಿರಲಿಲ್ಲ. ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದ್ನಲ್ಲ, ಅದಕ್ಕೋಸ್ಕರ ಇವಾಗ ಬೇವು ಬೆಲ್ಲ ಮನೆಯವರಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲನ ನನ್ನ ಮಗ, ಅಮ್ಮ ನನಗೆ ಬೇಡ ಬೇವು, ಬರ್ರೆ ಬೆಲ್ಲ ಕೊಡಿ ಅಂದ. ಇಲ್ಲ ಒಂಚೂರಾದರೂ ತಿನ್ನಬೇಕು ಕಣಪ್ಪ ಅಂತ ಹೇಳಿದ್ಕೆ ಒಂದೇ ಎಲ್ಲ ತಗೊಂಡು ಹಾಕಿಸ್ಕೊಂಡ. ಬೆಲ್ಲ ಜಾಸ್ತಿ ಕೊಟ್ಟಿದ್ದೆ, ಬೇವು ಒಂದೇ ಕೊಟ್ಟಿದ್ದೆ. ತಿಂದ ಹ್ಯಾಪಿ ಯುಗಾದಿ ಹೇಳು ಮಂಗರಿ. ಯಪ್ಪ ಚಿನ್ನಿ, ಅಪ್ಪ ಬರೇ ಸೊಪ್ಪೆ ತಿಂತೈತೆ ಚಿನ್ನಿ, ಬೆಲ್ಲನೇ ಹಾಕೊಂಡಿಲ್ಲ.
ನಿನ್ನ ಬುಕ್ಕದಲ್ಲೇ ಗೊತ್ತಾಗ್ತೈತೆ ಹೆಂಗೈತೆ ಅಂತ. ನನ್ನ ಹಸ್ಬೆಂಡ್ಗೆ ಬೇವೆಲ್ಲ ಏನು ಕೈ ಆಗೋದೇ ಇಲ್ಲ ಅನಿಸುತ್ತೆ. ಅವ್ರು ಯಾಕಂದರೆ ಊರಿಗೆ ಹೋದಾಗಲೆಲ್ಲ ಬೇವಿನ ಕಡ್ಡಿಲೇ ಅಲ್ಲಿ ಉಜ್ಜೋದು. ನನಗೆ ಬೇವಿನ ಎಲೆ ಒಂದು ತಿನ್ನಬೇಕು ಅಂದ್ರೂ ಸ್ವಲ್ಪ ಕಷ್ಟನೇ. ಅವ್ರು ಜಾಸ್ತಿ ತೊಗೊಂಡು ತಿಂತಾರೆ. ಇವಾಗ ರೆಡಿ ಆಗಿದ್ವಲ್ಲ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊತಿದ್ದೀವಿ. ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ವಲ್ಲ, ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅಮ್ಮನ ಮನೆಗೂ ಸಹ ಹೋಗಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ. ಏನು ಮಾಡ್ತಿದ್ಯಾ? ನೀನು ಬೇಯಿಸ್ತಾ ಇದೆಯಾ? ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ರು. ನಾವು ಹೋದ್ಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಬ್ಬಟ್ಟು ಸುಡ್ತಿದ್ರು. ನನ್ನ ಮಗ, ಅವ್ವ ನೀನು ಒಬ್ಬಟ್ಟು ತಟ್ಕೊಡವ, ನಾನು ಬೇಯಿಸ್ಕೊಡ್ತೀನಿ ಅಂತ. ಮತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಯುಗಾದಿ ಹಬ್ಬ ಇತ್ತು. ನೆನ್ನೆ ಜಾಸ್ತಿ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ. ಅಮ್ಮ ಮನೆಗೆ ಬಂದಿದ್ದೆ. ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ಅಮ್ಮ ಮನೆಗೆ ಬಂದಿದ್ದೆ. ಅಮ್ಮ ಮನೆಗೆ ಬಂದು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಹೊಸ್ತಡ್ಕು, ಇವಾಗ ಹೊಸ್ತಡ್ಕಿಗೆ ಎಲ್ಲ ಇವಾಗ ಎದ್ದು ಕಾಫಿ ಕುಡಿದು ಇವಾಗ ಅಡುಗೆನ ಶುರು ಮಾಡ್ಕೊಂಡಿದ್ದೀವಿ. ಹೊಸ್ತಡ್ಕು ಎಲ್ಲರ ಮನೇಲೂ ಬೆಳಗ್ಗೆನೇ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಇಷ್ಟಪಡೋರಿಗೆ ಇವತ್ತು ಒಂಥರ ನೆನ್ನೆಗಿಂತ ಇವತ್ತೇ ಮೇಯ್ನು ಅಂದ್ಕೊತಾರೆ. ಹಾಗಾಗಿ ಇವಾಗ ಮಟನ್ ಸಾಂಬಾರನ್ನ ಮಾಡ್ತಿದ್ದೀವಿ. ಹಾಗೆ ಚಿಕನ್ ಫ್ರೈ, ಕಬಾಬು. ಇವಾಗ ಮಟನ್ ಸಾಂಬಾರಿಗೆ ಏನು ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಸುಂಡಕ್ಕೆ ಇವಾಗ. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀವಿ ಬನ್ನಿ. ಇನ್ನು ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ ಕಾರ್ಡು ಸಹ ಹಾಕಿದ್ರು. ಚೀಟಿ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿದ್ರು. ಅದರಲ್ಲಿ ಮಟನ್ ಬಂದಿತ್ತು, 1-2 kg ಮಟನ್ನು. ಹಾಗೆ ಚಿಕನ್ನು ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ಕಳಿಸಿಟ್ಟಿದ್ದೀನಿ. ಯಾಕಂದರೆ ನಾನು ಮಟನ್ ತಿನ್ನಲ್ಲ, ನಾನು ನನ್ನ ತಮ್ಮ. ಅದಕ್ಕೋಸ್ಕರ ನಮಗೆ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದು ಕೊಟ್ಟಿದ್ರು. ಚಿಕನ್ ಕಬಾಬು ಹಾಗೆ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.